ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ನೆಕ್ಸಸ್ ಕನ್ನಡ ಯೂಟ್ಯೂಬ್ ಚಾನಲ್. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಅಪ್ಡೇಟ್ ಬಂದು ನಕ್ಕನ್ಲೆ ಸುಭಾಷ್ ಅವ್ರ ಬಗ್ಗೆ. ಇನ್ಬಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಸುಭಾಷ್ ಅವ್ರ ಜೊತೆ ಕೆಲವೊಂದು ಫೋಟೋಸ್ ನ ಅಪ್ಲೋಡ್ ಮಾಡ್ತಾರೆ. ಮತ್ತೆ ಅವರು ಕ್ಯಾಪ್ಷನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಸುಭಾಷ್ ಅವರು ನಮ್ಮ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಅಲ್ಲಿ 1 ವರ್ಷಗಳ ಕಾಲ ಪಾರ್ಟಿಸಿಪೇಟ್ ಮಾಡಂಗಿಲ್ಲ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸುಭಾಷ್ ಅವರ ಒಂದು ಯೂರಿನ್ ಟೆಸ್ಟ್ ಅಲ್ಲಿ THC ಡಿಟೆಕ್ಟ್ ಆಗಿದೆ. THC ಯಾರಿಗೆಲ್ಲ ಗೊತ್ತಿಲ್ಲ, ಇದೊಂದು ಕೆಮಿಕಲ್ ಕಾಂಪೌಂಡ್. ಇದು ನಿಮ್ಗೆ ಗಾಂಜಾ ಮತ್ತೆ ಹೆಂಪ್ ಅಲ್ಲಿ ಕಂಡು ಬರುತ್ತೆ. ಸೊ ಈ ಒಂದು ವಿಷಯ ತುಂಬಾನೇ ವೈರಲ್ ಆದ್ಮೇಲೆ ಸುಭಾಷ್ ಅವರು ಒಂದು ಕ್ಲಾರಿಟಿ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ನಿದ್ದೆ ಮಾಡಕ್ಕೋಸ್ಕರ ಹೆಂಪ್ ಪೌಡರ್ ನ ಯೂಸ್ ಮಾಡ್ತಾ ಇದ್ದೆ, ಬಟ್ ಈ ರೀತಿ ಆಗುತ್ತೆ ಅಂತ ನನಗೂ ಗೊತ್ತಿರ್ಲಿಲ್ಲ. ನೀವು ಯಾರಾದ್ರೂ ಯೂಸ್ ಮಾಡ್ತಿದ್ರೆ ಅಥವಾ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರೆ ಸ್ಟಾಪ್ ಮಾಡಿ ಅಂತ ಅಡ್ವೈಸ್ ಕೊಟ್ಟಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಇವತ್ತು ಫೈನಲಿ ಬ್ಲಡ್ ರಿಪೋರ್ಟ್ ಬಂದಿದೆ. ಯಾವ್ದು ಅಂದ್ರೆ ಇನ್ಬಾದು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋ ಕಾಂಪಿಟೇಷನ್ ನಾನ್ ಮಾಡಿದ್ದೆ, ಅದ್ರಲ್ಲಿ ನಾನು ಸೆಕೆಂಡ್ ಪ್ಲೇಸ್ ಗೆದ್ದಿದ್ದೆ. ಸೊ ಅದಕ್ಕೆ ನನ್ನ ಯೂರಿನ್ ಟೆಸ್ಟ್ ಅಲ್ಲಿ ನಾನು ಪಾಸಿಟಿವ್ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಆ ಪಾಸಿಟಿವ್ ಅಲ್ಲಿ ನಾನು ನೋಡ್ದೆ ಏನ್ ಪಾಸಿಟಿವ್ ಅಂತ. ನೋಡಿದ್ರೆ ಫಕ್ THC. ಫಕ್ಕುರು ನಕ್ಕನ್ ದಂಗಾಗ್ಬಿಡೆ. 1 ಸೆಕೆಂಡು ಮುಂಚೆ ನಕ್ಕನ್ ನಿದ್ದೆ ಬರ್ತಾ ಇರ್ಲಿಲ್ಲ, ಸುಮ್ನೆ ಸ್ಟ್ರೆಸ್ ಆಗಿದ್ದೆ. ಏನೋ ಹೆಂಪ್ ಆಯಿಲ್ ಯೂಸ್ ಮಾಡಿದ್ರೆ ನಿದ್ದೆ ಬರುತ್ತೆ, ಹೆಂಪ್ ಪೌಡರ್ ಯೂಸ್ ಮಾಡಿದ್ರೆ ನಕ್ಕನ್ ಬಾಡಿ ಚೆನ್ನಾಗಿರುತ್ತೆ ಅಂತ ನಕ್ಕನ್ ಯೂಸ್ ಮಾಡಿದ್ರೆ ಶಾಯ್ಲೆ ನಕ್ಕನ್ ಪಾಸಿಟಿವ್ ಅಂತಾನೆ ಬಂದ್ಬಿಟ್ಟಿದೆ. ಫಕ್ಕುರು ಇನ್ಮೇಲೆ ಯಾರು ಈ ತರ THC ಆಗ್ಲಿ ಈ ತರ ಬ್ಯಾಂಡ್ ಐಟಮ್ಸ್ ಯಾರು ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಶೋಗೆ ಹೋಗ್ಬೇಡಿ. ಹೋದ್ರೆ ನಿಮ್ಗೂ ನಂತರನೇ ಪಾಸಿಟಿವ್ ಬರುತ್ತೆ. ಅದಾದ್ಮೇಲೆ ನಾನು ಯಾವ ಸ್ಟೆರಾಯ್ಡ್ಸ್ ಯೂಸ್ ಮಾಡಿಲ್ಲ, ಏನು ಮಾಡಿಲ್ಲ. ನೆಕ್ಸ್ಟ್ ಅಪ್ಡೇಟ್, ಒಬ್ಬ ಅನಾಮಿಕ ವ್ಯಕ್ತಿ ಒಬ್ಬ ಊಬರ್ ಡ್ರೈವರ್ ಮೇಲೆ ಹಲ್ಲೆ ನಡೆಸಿದಾನೆ. ಹೌದು, KR ರೋಡ್ ಇಂದ ಕೊತ್ನೂರ್ಗೆ ಹೋಗ್ಬೇಕಾದ್ರೆ ಒಂದು ಟರ್ನ್ ಬರುತ್ತೆ. ಆ ಒಂದು ಟರ್ನ್ ತಗೋಬೇಡ, ನೀನು ಸೀದಾ ನಡಿ ಅಂತ ಕಸ್ಟಮರ್ ಹೇಳಿದ್ದಾರೆ. ಅದಕ್ಕೆ ಊಬರ್ ಡ್ರೈವರು, ಇಲ್ಲ ನನಗೆ ಆಪ್ ಅಲ್ಲಿ ಯಾವ ರೂಟ್ ತೋರಿಸುತ್ತೆ, ನಾನು ಅದೇ ರೂಟ್ ಅಲ್ಲಿ ಹೋಗೋದು ಅಂತ ಹೇಳಿದ್ದಾರೆ. ಅದಕ್ಕೆ ಗಾಡಿಗೆ ಸೈಡ್ಗೆ ಹಾಕು ಅಂತ ಹೇಳಿ ಅವ್ರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಸೊ ಈ ಊಬರ್ ಡ್ರೈವರು ಈ ಒಂದು ಇನ್ಸಿಡೆಂಟ್ ಬಗ್ಗೆ ಮಾತಾಡಿರುವಂತ ಒಂದು ವಿಡಿಯೋ ತುಂಬಾನೇ ವೈರಲ್ ಆಯ್ತು. ಸೊ ಆ ವಿಡಿಯೋ ವೈರಲ್ ಆದ್ಮೇಲೆ ಎಲ್ಲ ಆಟೋ ಚಾಲಕರು ಸೇರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಏನಾಯ್ತು? ನಾನು ಊಬರ್ ಬಾಡಿಗೆ ತಗೊಂಡೆ. KR ರೋಡಿಂದ ಕೊತ್ನೂರು ದಿನಕ್ಕೆ ಹೋಗ್ತಾ ಇರಬೇಕಂದ್ರೆ ಎಳ್ಚನಹಳ್ಳಿ ಹತ್ರ ಲೆಫ್ಟ್ ತೊಗೊಂಡೆ. ಲೆಫ್ಟಲ್ಲಿ ರೂಟ್ ತೋರಿಸ್ತಾಯಿತ್ತು, ಲೆಫ್ಟ್ ತೊಗೊಂಡೆ. ಅವನು ಈ ರೂಟಲ್ಲಿ ಹೋಗಬೇಡ, ಮೇನ್ ರೋಡಲ್ಲಿ ಹೋಗು ಅಂದ. ನನಗೆ ಆಗಲ್ಲ ಆ ರೋಡಲ್ಲಿ ಹೋಗೋಕ್ಕೆ, ನಮಗೆ 2 ಕಿಲೋಮೀಟ್ರ್ ಜಾಸ್ತಿ ಆಗ್ತದೆ, ಅಮೌಂಟ್ ಬರೋಲ್ಲ ಅಂತ ಅಂದೆ. ಇಲ್ಲ, ನಾನು ಹೇಳಿದ ರೋಡಲ್ಲಿ ಹೋದರೆ ನಿನಗೆ ದುಡ್ಡು ಕೊಡೋದು ಅಂದೆ. ತಿಕ್ಕ ಮುಚ್ಕೊಂಡು ಹೋಗಲ್ಲಿ ನಾನು ಹೇಳಿದ ರೋಡಲ್ಲಿ ಅಂತ ಅಂದ. ಆಗಲ್ಲ ಅಣ್ಣ, ನನಗೇನು ಊಬರ್ ರೂಟ್ ತೋರಿಸ್ತಾಯಿತ್ತು, ಆ ರೂಟಲ್ಲೇ ಹೋಗೋಗುತ್ತೆ, ಸೈಡ್ಗೆ ಹಾಕು ಅಂತ. ಸೈಡ್ಗೆ ಹಾಕ್ತಾ ಇದ್ದಂಗೆ ಆಮೇಲೆ ಎಂಡ್ ಮಾಡ್ತೀನಿ, ನಾನು ಅಮೌಂಟ್ ಕೊಡು ಅಂದೆ. ಇಲ್ಲ, ತಿಕ್ಕ ಮುಚ್ಕೊಂಡು ಹೋಗೋ, ದುಡ್ಡು ಕೊಡೋಲ್ಲ ಅಂತ ಅಂದ. ಯಾಕೆ ಕೊಡೋಲ್ಲ ಅಂತ ಕೇಳಿದೆ. ಕೊಡೋಲ್ಲ, ನನ್ನನ್ನು ಅಲ್ಲಿ ಡ್ರಾಪ್ ಮಾಡು, ನಾನು ಹೇಳಿದ ರೂಟಲ್ಲಿ ಹೋಗು, ಇಲ್ಲ ಅಂದರೆ ದುಡ್ಡು ಕೊಡೋಲ್ಲ ಅಂತ. ಅಷ್ಟರೊಳಗೆ ದಡಾರ್ ಅಂತ ಹೊಡೆದ್ಬಿಟ್ಟ, ಏಕೆ ಹೊಡೆದ. ನಿಲ್ಸು ಅಂತ ಹೇಳಿದ ನಿಮಗೆ? ಗಾಡಿ ನಾನು ಕೂತೇ ಇದೆ, ಡ್ರೈವರ್ ಸೀಟಲ್ಲಿ ಕೂತೇ ಇದೆ. ಅವಾಗ ಹೊಡೆದ, ಕೈಯಲ್ಲಿ ಹಿಂಗೆ ಹೊಡೆದ, ಮುಷಿ ಮಾಡಿ ಹೊಡೆದ. ಅವಾಗ ಇಲ್ಲಿಗೆ ಏಟ್ ಬಿತ್ತು. ಇಲ್ಲ, ನಾನು ಹೊಡಿಲಿಲ್ಲ. ಅಣ್ಣ ಯಾಕಣ್ಣ ಏಕಾಏಕಿ ಹೊಡಿತೀರ ಅಂತ ನಾನು 60 ವರ್ಷ. 60 ವರ್ಷ. ಇಲ್ಲಿರೋ ಪಬ್ಲಿಕ್ ಹುಡುಗರೆಲ್ಲ ಹಿಡ್ಕೊಂಡ್ರು ಅವ್ರನ್ನ. ಅವರು ನೀನು ಯಾವನು ಹೊಡೆಯೋಕ್ಕೆ, ನಿಮ್ದು ಏನಾಯ್ತೋ ಅದು ತಗೋ, ಅವ್ರು ಹೇಳಿದ ರೂಟಲ್ಲಿ ಹೋಗ್ತಾನೆ, ಅಲ್ಲೇನು ತೋರಿಸೋದು ಆ ರೂಟಲ್ಲಿ ಹೋಯ್ತವನೆ, ತಿಕ್ಕ ಮುಚ್ಕೊಂಡು ನೀನು ಹೋಗ್ಬೇಕು ಅಂತ ಅಲ್ಲಿ ಬೈದರು. ಅವರೆಲ್ಲ ಬೈದಿ ಅಲ್ಲೆಲ್ಲ ಹಿಡ್ಕೊಂಡ್ರು. ಅವನು ಹಂಗೂ 4-5 ಏಟು ಹೊಡೆದ. ಅವ್ರು ಬಂದ್ರು, ಆಮೇಲೆ ಬಾಯಿಗೆ ಬಂದಂಗೆ ಬೈದ. ಆಮೇಲೆ ನಾನು ಸುಮ್ಮನೆ ಇದ್ದೆ. ಅವರು ಪಬ್ಲಿಕ್ ಹುಡುಗರೆಲ್ಲ ಕೇಳಿದ್ರು, ಯಾಕೆ ಬೈತಾ ಇದೆಯಾ, ಏನಕ್ಕೆ ನೀವು ಹೋಗಲ್ಲ ಅಂದರೆ ಇಲ್ಲಿ ಎಂಡ್ ಮಾಡೋದು, ದುಡ್ಡು ಕೊಡು. ಸಪೋರ್ಟ್ ಮಾಡಿದ್ರ? ಪಬ್ಲಿಕ್ ಸಪೋರ್ಟ್ ಮಾಡೋದು. ನಾಗೇಶ್ ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಇದು BNS ಆಕ್ಟ್ ಅಲ್ಲಿ ಸಡನ್ಲಿ FIR ಮಾಡಕ್ ಬರಲ್ಲ. ನಾವು ಕೋರ್ಟ್ ನಾವೇ ಖುದ್ದಾಗಿ ಇದನ್ನ ನಾವು ಪರ್ಸನಲ್ ಆಗಿ ತಗೊಂಡು ನಾವೇ ಖುದ್ದಾಗಿ ಇದನ್ನ ಇವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತೀವಿ. ಇದು ಕಂಪಲ್ಸರಿ FIR ಆಗುತ್ತೆ. ಸೋಮವಾರ NCR ಮಾಡಿದ್ದಾರೆ, ಮತ್ತೆ ಎಂಡೋಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ನಾವೇ ನಿಮ್ ಕೈಲಿ ಕೋರ್ಟ್ಗೆ ಹೋಗಕ್ ಆಗಿಲ್ಲ ಅಂದ್ರೆ ನಾವೇ ಕೋರ್ಟ್ ಕಳಿಸಿ ಇದನ್ನ FIR ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಪುಟ್ಟನಹಳ್ಳಿ ಪೊಲೀಸ್ ನಾಗೇಶ್ ಅಂತ ನಮ್ಮ ಸಬ್ ಇನ್ಸ್ಪೆಕ್ಟ್ರು. ಹಂಗಾಗಿ ನಾವು ಇವತ್ತು ಹೊಡ್ತಾ ಇದೀವಿ. ನೆಕ್ಸ್ಟ್ ಅಪ್ಡೇಟ್, ವೆಂಕಿ ಕ್ರೇಜಿ ಅವ್ರ ಬಗ್ಗೆ. ವೆಂಕಿ ಕ್ರೇಜಿ ಅವರ ತಂದೆ ತೀರ್ಕೊಂಡಿದ್ದಾರೆ. ಹೌದು, ಹೊಲಕ್ಕೆ ಹೋಗಿದ್ದಾಗ ಒಂದು KB ಲೈನ್ ಕಟ್ ಆಗಿ ಬಿದ್ದಿದೆ. ಸೊ ಈ ಒಂದು ಕಾರಣದಿಂದ ಅವರು ಸಾವನ್ನಪ್ಪಿದ್ದಾರೆ. ಇದ್ರ ಬಗ್ಗೆ ವೆಂಕಿ ಕ್ರೇಜಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಅಲ್ಲಿ ಒಂದು ಪೋಸ್ಟ್ ನ ಶೇರ್ ಮಾಡ್ಕೊಂಡಿದ್ದಾರೆ. ನಾನು ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಂಡ್ ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವೆಂಕಿ ಕ್ರೇಜಿ. ಸೊ ಯಾರೇ ಆಗಲಿ ಹೊಲ್ತವ ತೋಟತವ ಕೆಲಸ ಮಾಡಕ್ಕೆ ಹೋದರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಂಡು ಕೆಲಸ ಮಾಡಿ. ಏಕೆಂದರೆ
ಇವತ್ತು ನಮ್ಮಪ್ಪ ಕೆಲಸ ಮಾಡಕ್ಕೆ ಹೋಗಿದ್ರು ತೋಟದವ. ಸೊ ಮೇಲ್ಗಡೆ ಮೇನ್ ಸೋಯರು ಬಿದ್ದು ತೀರ್ಕೊಂಡಿದ್ದಾರೆ. ಸೊ ನಮ್ಮ ತಂದೆ ಥರ ಬೇರೆ ಯಾರಿಗೂ ಆಗಬಾರ್ದು. ಸೊ ಹಂಗಾಗಿ ಇದನ್ನ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು, ಹೇಳಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ಎಲ್ಲಿ ಹೋದ್ರೂ ಕೇರ್ಫುಲ್ಲಾಗಿ ನೋಡಿಕೊಂಡು ಕೆಲಸ ಮಾಡಿ. ಮತ್ತೆ ಹೋದವ್ರು ವಾಪಸ್ ಬರೋಲ್ಲ. ಸೊ ನಮ್ಮ ತಂದೆ ಥರ ಯಾರಿಗೂ ಆಗಬಾರ್ದು, ಅದನ್ನು ಹೇಳಿದ್ದೀನಿ. ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಿ. ಎಲ್ಲ ತಂದೆ ತಾಯಿನೂ ಅಷ್ಟೇ, ತುಂಬ ಹುಷಾರಾಗಿ ನೋಡಿಕೊಂಡು 5 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ ಬನ್ನಿ. ನೆಕ್ಸ್ಟ್ ಅಪ್ಡೇಟ್ ರಾಜಸ್ಥಾನಿಂದ. ರಾಜಸ್ಥಾನದ ಜೋಧ್ಪುರಲ್ಲಿ ಅಕ್ಕ ತಂಗಿ ಶೋಭಾ ಮತ್ತೆ ವಿಮ್ಲಾ ಅವರು ಇಬ್ರು ಕೂಡ ಶನಿವಾರ 21ನೇ ತಾರೀಕಿಗೆ ಮದುವೆ ಆಗ್ಬೇಕಿರುತ್ತೆ. ಆದ್ರೆ ಶುಕ್ರವಾರ 20ನೇ ತಾರೀಕಿಗೆ ಇಬ್ರು ಅಕ್ಕ ತಂಗಿ ವಿಷಾನ ಕುಡಿದಿದ್ದಾರೆ. ಶನಿವಾರ ಬೆಳಿಗ್ಗೆ 4 ಗಂಟೆ ಅಷ್ಟೊತ್ತಿಗೆ ಅವರ ಹೆಲ್ತ್ ತುಂಬಾನೇ ಅಪ್ಸೆಟ್ ಆಗಿರುತ್ತೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಅವರಿಬ್ರು ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಆದ್ರೆ ಹಾಸ್ಪಿಟಲ್ಗೆ ಹೋಗೋ ಅಷ್ಟೊತ್ತಿಗೆ ಇಬ್ರು ಕೂಡ ತೀರ್ಕೊಂಡಿದ್ದಾರೆ. ಏನಕ್ಕೆ ಅಕ್ಕ ತಂಗಿ ಈ ರೀತಿ ಡಿಸಿಷನ್ ತಗೊಂಡ್ರು ಅಂತ ಇನ್ನೂ ಗೊತ್ತಾಗಿಲ್ಲ. ಫ್ಯಾಮಿಲಿ ಮೆಂಬರ್ಸ್ ಇಬ್ರುದು ಅಂತ್ಯಕ್ರಿಯೆ ಮಾಡಕ್ಕೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ. ಆದ್ರೆ ಪೊಲೀಸ್ ಅವರು ಬಂದು ಇಬ್ರು ಬಾಡಿನು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ದಾರೆ. ಮತ್ತೆ ಇನ್ನು ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಟೈಸನ್ ಅನ್ನೋ ಒಂದು ಜರ್ಮನ್ ಶೆಫರ್ಡ್ ನಾಯಿ ಬಗ್ಗೆ. ಈ ಒಂದು ನಾಯಿ ನಮ್ಮ ಇಂಡಿಯನ್ ಆರ್ಮಿಯ ಎಲೈಟ್ 2 ಪ್ಯಾರಾ ಅನ್ನೋ ಸ್ಪೆಷಲ್ ಫೋರ್ಸಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಮ್ಮ ಇಂಡಿಯನ್ ಆರ್ಮಿ ಕಳೆದ 1 ತಿಂಗಳಿಂದ ಜಮ್ಮು ಕಾಶ್ಮೀರಿನ ಕಿಶ್ತವಾರ್ ಡಿಸ್ಟಿಕ್ ಅಲ್ಲಿ 3 ಜೈಷ್ ಇ ಮೊಹಮ್ಮದ್ ಟೆರರಿಸ್ಟ್ ನ ಹುಡುಕ್ತಾ ಇರ್ತಾರೆ. ಸೊ ಈ ಒಂದು ಹುಡುಕಾಟ ಮಾಡ್ತಿರ್ಬೇಕಾದ್ರೆ ಟೈಸನ್ ನಾಯಿ ಟೆರರಿಸ್ಟ್ ಬಚ್ಚಿಟ್ಕೊಂಡಿರೋ ಜಾಗನ ಕಂಡು ಹಿಡಿಯುತ್ತೆ. ತನ್ನ ಸ್ಪೆಷಲ್ ಫೋರ್ಸಸ್ ಟೀಮ್ ಗೆ ತಿಳಿಸುತ್ತೆ. ಸೊ ಇಮಿಡಿಯೇಟ್ಲಿ ಇಂಡಿಯನ್ ಆರ್ಮಿ ಅವರು ಟೆರರಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮತ್ತೆ ಇಬ್ರು ಮಧ್ಯೆ ಗುಂಡಿನ ದಾಳಿ ಆಗ್ತಿರ್ಬೇಕಾದ್ರೆ ಟೈಸನ್ ಕಾಲಿಗೆ ಗುಂಡು ತಾಗಿ ಗಾಯಗೊಂಡಿದೆ. ಕಾಲಿಗೆ ಏಟಾದ್ರೂ ಕೂಡ ಟೈಸನ್ ಡಾಗು ಮಿಕ್ಕುಳಿದ ಟೆರರಿಸ್ಟ್ ಗಳನ್ನ ಪತ್ತೆ ಹಚ್ಚಿದೆ. ಸೊ ಫೈನಲಿ ನಮ್ಮ ಇಂಡಿಯನ್ ಆರ್ಮಿ ಎಲ್ಲಾ ಟೆರರಿಸ್ಟ್ ನ ಹತ್ಯೆ ಮಾಡಿದ್ದಾರೆ. ಸೊ ಈ ಒಂದು ಮಿಷನ್ ಕಂಪ್ಲೀಟ್ ಆದ್ಮೇಲೆ ಹೆಲಿಕಾಪ್ಟರ್ ಮುಖಾಂತರ ಟೈಸನ್ ನಾಯಿನ ಏರ್ ಲಿಫ್ಟ್ ಮಾಡಿ ಹಾಸ್ಪಿಟಲ್ಗೆ ತಲುಪಿಸಿದ್ದಾರೆ. ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಆದ್ಮೇಲೆ ಟೈಸನ್ ನಾಯಿ ಇವಾಗ ಸ್ಟೇಬಲ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಪಾಕಿಸ್ತಾನ್ ವರ್ಸಸ್ ಅಫ್ಘಾನಿಸ್ತಾನ್ ಬಗ್ಗೆ. ಪಾಕಿಸ್ತಾನ್ ಮಿಲಿಟರಿ ಫೋರ್ಸ್ ಅಫ್ಘಾನಿಸ್ತಾನದ ಬಾರ್ಡರ್ ಮೇಲೆ ಏರ್ ಸ್ಟ್ರೈಕ್ ನ ಮಾಡಿದರೆ ಪಾಕಿಸ್ತಾನ್ ಮಿಲಿಟರಿ ಫೋರ್ಸ್ ಏನೆಲ್ಲ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಟೋಟಲ್ 70 ಜನ ಟೆರರಿಸ್ಟ್ ಗಳನ್ನ ಹತ್ಯೆ ಮಾಡಿದೀವಿ. ಈ ಒಂದು ಏರ್ ಸ್ಟ್ರೈಕ್ ನ ನಾವು ಸೆಲೆಕ್ಟಿವ್ ಟೆರರಿಸ್ಟ್ ಗ್ರೂಪ್ ಗಳ ಮೇಲೆ ಮಾಡಿರೋದು. ಮತ್ತೆ ನಾವು ನಮ್ಮ ಕಂಟ್ರಿನ ಟೆರರಿಸಂ ಇಂದ ಡಿಫೆಂಡ್ ಮಾಡ್ಕೊಳ್ಳೋಕೆ ಈ ಒಂದು ಡಿಸಿಷನ್ ತಗೊಂಡಿದ್ದು ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನ ಅವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ, ಪಾಕಿಸ್ತಾನ್ ಏರ್ ಸ್ಟ್ರೈಕ್ ಮಾಡಿರೋದು ಟೆರರಿಸಂ ಗ್ರೂಪ್ ಮೇಲೆ ಅಲ್ಲ, ಸಿವಿಲಿಯನ್ಸ್ ಇರೋ ಏರಿಯಾಸ್ ಗಳ ಮೇಲೆ ಅಂತ ಹೇಳಿದ್ದಾರೆ. ಜನಗಳು ವಾಸವಾಗಿರೋ ಮನೆಗಳ ಮೇಲೆ ಮತ್ತೆ ಮದ್ರಾಸದ ಮೇಲೆ ಪಾಕಿಸ್ತಾನ್ ಏರ್ ಸ್ಟ್ರೈಕ್ ಮಾಡಿದೆ ಅಂತ ಹೇಳಿದ್ದಾರೆ. ಈ ಒಂದು ಏರ್ ಸ್ಟ್ರೈಕ್ ಇಂದ 18 ಸಿವಿಲಿಯನ್ಸ್ ಸಾವನ್ನಪ್ಪಿದ್ದಾರೆ ಅಂತಾನೂ ಹೇಳಿದ್ದಾರೆ. ಮತ್ತೆ ಪಾಕಿಸ್ತಾನ ಅವರು ಕ್ಲೈಮ್ ಮಾಡಿದಾರಲ್ಲ 70 ಟೆರರಿಸ್ಟ್ ನ ಹತ್ಯೆ ಮಾಡಿದೀವಿ ಅಂತ, ಅದು ಕೂಡ ಸುಳ್ಳು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಮೆಕ್ಸಿಕೋ ಇಂದ. ಮೆಕ್ಸಿಕೋ ಹೊತ್ತಿ ಉರಿತಾ ಇದೆ. ಹೌದು, ಏನಕ್ಕೆ ಅಂತ ಕೇಳೋದಾದ್ರೆ, ಮೆಕ್ಸಿಕನ್ ಆರ್ಮಿ ಜಲಿಸ್ಕೋ ನ್ಯೂ ಜನರೇಷನ್ ಕಾರ್ಟೆಲ್ ಲೀಡರ್ ಆದಂತಹ ಎಲ್ ಮ್ಯಾಂಚೋ ಅವ್ರನ್ನ ಹತ್ಯೆ ಮಾಡಿದ್ದಾರೆ. ನೋಡಿ, ಇವನೇ ಎಲ್ ಮ್ಯಾಂಚೋ. ಇವನ ಒರಿಜಿನಲ್ ಹೆಸರು ಬಂದಿ ನೆಮೆಸಿಯೋ ಒಸ್ಗೆರಾ ಸರ್ವ್ಯಾಂತಿಸ್ ಅಂತ. ಇವನು ಮೆಕ್ಸಿಕೋದಲ್ಲಿ ಒಂದು ದೊಡ್ಡ ಡ್ರಗ್ ಕಾರ್ಟೆಲ್ ನ ನಡೆಸ್ತಾ ಇದ್ದ. ತುಂಬಾ ಜನ ಪಾಬ್ಲೋ ಎಸ್ಕೋಬಾರ್ ಬಿಟ್ರೆ ಮೋಸ್ಟ್ ಪವರ್ಫುಲ್ ಅಂದ್ರೆ ಎಲ್ ಮ್ಯಾಂಚೋ ಅಂತ ಹೇಳ್ತಾರೆ. ಇವನು ಎಷ್ಟು ಫೇಮಸ್ ಮತ್ತೆ ವಾಂಟೆಡ್ ಇದ್ದ ಅಂದ್ರೆ, US ಗವರ್ಮೆಂಟ್ ಇವನನ್ನ ಹಿಡಿದು ಕಟ್ಟೋರಿಗೆ $15 ಮಿಲಿಯನ್ ಪ್ರೈಸ್ ಮನಿನ ಇಟ್ಟಿದ್ರು. ಮೆಕ್ಸಿಕನ್ ಆರ್ಮಿ ಇವನನ್ನ ಹತ್ಯೆ ಮಾಡಿದ್ಮೇಲೆ ಇವನ ಕಾರ್ಟೆಲ್ ಮೆಂಬರ್ಸ್ ಕಾರ್ಗಳಿಗೆ ಬೆಂಕಿ ಇಡೋದು, ರೋಡ್ ಗಳನ್ನ ಡೆಸ್ಟ್ರಾಯ್ ಮಾಡೋದು ಮತ್ತೆ ಅಂಗಡಿಗಳಿಗೆ ಬೆಂಕಿ ಹಾಕುವ ಮುಖಾಂತರ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಷ್ಟೋ ಜನ ಟೂರಿಸ್ಟ್ ಗಳು ಹೋಟೆಲ್ ಮತ್ತೆ ಏರ್ಪೋರ್ಟ್ ಅಲ್ಲೇ ಲಾಕ್ ಆಗಿದ್ದಾರೆ. ಇದಾಗಿತ್ತು ಇವತ್ತಿನ ಟಾಪ್ ಟ್ರೆಂಡಿಂಗ್ ನ್ಯೂಸ್. ನೀವೇನಾದ್ರೂ ನಮ್ಮ ವಿಡಿಯೋನ ಲೈಕ್ ಮಾಡಿಲ್ಲ ಅಂದ್ರೆ ಈ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ನ ಒತ್ತಿ ಅಂತ ಹೇಳ್ತಾ ಥ್ಯಾಂಕ್ ಯು.